ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಲ್ಟ್ ಪಟ್ಟಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಬ್ಲೌಸ್ ಸ್ಟಿಚಿಗೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಬರೋರಿಗೆ ಈಸಿ ಅಂತ ಅನ್ಸುತ್ತೆ, ಬರ್ದಿರೋರಿಗೆ ಇದೊಂದು ಟಿಪ್ಸ್ ಅಂತ ಅನ್ಕೋಬಹುದು. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಪ್ರತಿ ಒಂದು ಪಾಯಿಂಟ್ ಬ್ಲೌಸ್ದು ತುಂಬಾ ಕಷ್ಟ ಅನ್ನಿಸ್ತಿತ್ತು. ಇದು ಯಾವ ರೀತಿ ಮಾಡೋದು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ನಮಗ್ ನಾವೇ ಅರ್ಥ ಮಾಡ್ಕೊಂಡು ನಾನು ಇದನ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗು ಕಲಿಯೋರಿಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಮತ್ತೆ ಬೆಲ್ಟ್ ಪಟ್ಟಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ಗೊತ್ತಿರಲ್ಲ. ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಲೈನಿಂಗ್ ಬ್ಲೌಸ್ ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಹಾಗೆ ಬೆಲ್ಟ್ ಪಟ್ಟಿನೂ ಸಹ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಈ ಬೆಲ್ಟ್ ಪಟ್ಟಿನ ಮೇನ್ ಬಟ್ಟೆ ಮೇಲೆ ಈ ರೀತಿ ಇಟ್ಕೊಂಡು ಸುತ್ತ ಒಂದೊಂದು ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸುತ್ತ ಒಂದೊಂದು ಸ್ಟಿಚ್ ಮಾಡ್ಕೊಳ್ಬೇಕು, ಯಾಕಂದ್ರೆ ನೀಟಾಗಿ ಇರುತ್ತಲ್ಲ ಅನ್ನೋಕ್ಕೋಸ್ಕರ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡು ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಅಂದ್ರೆ ಬರೋರಿಗೆ ತುಂಬಾ ಈಸಿ ಇದೆ, ಬರ್ದಿರೋರಿಗೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಕಲ್ತ್ರೆ ಈಸಿ ಆಗುತ್ತೆ. ಹಂಗಾಗಿ ಈಸಿ ಮೆಥಡ್ ಅಲ್ಲಿ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ತರ ಬೆಲ್ಟ್ ಪಟ್ಟಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಈ ರೀತಿ ನಾನು ಲೈನಿಂಗ್ ಬ್ಲೌಸ್ ಪೀಸ್ ಇಂದ ನಾನು ಕಟ್ ಮಾಡ್ಕೊಂಡಿದ್ನಲ್ಲ, ಶೇಪ್ ಎಲ್ಲ ತಕೊಂಡಿದ್ನಲ್ಲ ಬೆಲ್ಟ್ ಪಟ್ಟಿಗೆ, ಆ ಪೀಸನ್ನ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಸುತ್ತ ಒಂದು ಸ್ಟಿಚ್ ಮಾಡ್ಕೊಂಡು, ಈಗ ಯಾವ ರೀತಿ ಶೇಪ್ ಇದೆ ಆ ರೀತಿ ನಾನು ಕಟ್ ಮಾಡ್ಕೊಳ್ತೀನಿ. ಮತ್ತೆ ವೇಸ್ಟ್ ಇರೋ ಬಟ್ಟೆನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಈ ರೀತಿ ನೀಟಾಗಿ ಮಡಚಿ ಒಂದು ಈ ಭಾಗದಲ್ಲಿ ಸಣ್ಣದಾಗಿ ಎಡ್ಜಿಗೆನೆ ಸ್ಟಿಚ್ ಮಾಡ್ಕೊಂಡು ಬರ್ಬೇಕು. ಲೈನಿಂಗ್ ಬ್ಲೌಸ್ ನಾವು ರೆಡಿ ಮಾಡಬೇಕು, ಬೇಗ ಸ್ಟಿಚ್ ಮಾಡಬೇಕು ಅಂದ್ರೆ ಫಸ್ಟ್ ಬ್ಯಾಕ್ ಸೈಡ್ ರೆಡಿ ಮಾಡ್ಕೊಳ್ಬೇಕು, ಲೈನಿಂಗ್ ಮತ್ತೆ ಮೇನ್ ಬಟ್ಟೆನ. ಬ್ಯಾಕ್ ಆದ್ಮೇಲೆ ತೋಳು ರೆಡಿ ಮಾಡ್ಕೊಳ್ಬೇಕು. ತೋಳು ರೆಡಿ ಆದ್ಮೇಲೆ ಬೆಲ್ಟ್ ಪಟ್ಟಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದಾದ್ಮೇಲೆ ಫ್ರಂಟ್ ಕಡೆದನ್ನು ಸಹ ರೆಡಿ ಮಾಡಿಕೊಳ್ಬೇಕು. ಅದೇ 4 ಸ್ಟಿಚಸ್ ಇರುತ್ತಲ್ಲ, ಅದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲ ಇರುತ್ತಲ್ಲ, ಅದನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಎಲ್ಲ ರೆಡಿ ಮಾಡಾದ್ಮೇಲೆ ಒಂದು 15 ನಿಮಿಷದಲ್ಲಿ ಬ್ಲೌಸ್ ಫಿನಿಶಿಂಗ್ ಆಗುತ್ತೆ. ಬ್ಲೌಸ್ ಒಂದು ರೆಡಿ ಕಟಿಂಗ್ಸ್ ಮಾಡಿ ಈ ರೀತಿ ನಾವು ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂತೂ ಬೇಗ ಸ್ಟಿಚ್ ಮಾಡಿಬಿಡ್ಬೋದು. ಸ್ವಲ್ಪ ಇದೆಲ್ಲ ಸ್ಟಿಚ್ ಅಟ್ಯಾಚ್ ಮಾಡ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ರೀತಿ ಸುತ್ತ ಒಂದೊಂದು ಹೊಲಿಗೆ ಹಾಕೊಂಡ್ಬಿಡ್ತೀನಿ. ಮೊನ್ನೆನೂ ಒಂದು ವಿಡಿಯೋ ಹಾಕಿದ್ದೆ, ತೋಳಿಗೆ ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಆದ್ರೆ ಯಾವ ರೀತಿ ನಾವು ಬಟ್ಟೆ ಕೊಟ್ಕೊಂಡು ರೆಡಿ ಮಾಡ್ಕೊಳ್ಳೋದು ತೋಳ್ ಪೀಸು ಅನ್ನೋದು ನಾನು ವಿಡಿಯೋ ಮಾಡಿದ್ದೆ. ಈಗ ಬೆಲ್ಟ್ ಪಟ್ಟಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆನೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 4 ಸ್ಟಿಚಸ್ ಫ್ರಂಟ್ ಕಡೆ ಯಾವ ರೀತಿ ಮಾಡೋದು, ಮತ್ತೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಈ ರೀತಿ ಸುತ್ತ ಕಟ್ ಮಾಡ್ಕೊಂಡು ಈಗ ಇದು ಸಹ ರೆಡಿ ಆಯ್ತು. ಈಗ ಇದನ್ನು ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ, ಸ್ಟಿಚ್ ಮಾಡ್ಬೇಕಾದ್ರೆ ಈಸಿಯಾಗಿ ಒಂದೊಂದೇ ತಗೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಈಸಿ ಮೆಥಡ್ ಇದು. ನೋಡಿ, 2 ಸೈಡ್ದು ಬೆಲ್ಟ್ ಪಟ್ಟಿ ರೆಡಿ ಆಯ್ತು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ, ಮತ್ತೆ ಯೂಸ್ ಆಗುತ್ತೆ ಅನ್ನೋ ಸಹ ಅನ್ಕೊಂಡಿದೀನಿ. ಈ ರೀತಿ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ಳೋದು ಬ್ಲೌಸ್ ಸ್ಟಿಚ್ಗೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.